ಕೋಲಾರ ನಗರದಲ್ಲಿ ಕಾಂಗ್ರೆಸ್ ಮುಖಂಡರಾದ ಎಂ ಚಂದ್ರಮೌಳಿರವರಿಂದ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ನಾವು ಇಂದು ತಮ್ಮ ಮುಂದೆ ಬಂದಿರುವುದು ಕೇವಲ ಒಬ್ಬ ವ್ಯಕ್ತಿಯ ಪರವಾಗಿ ಅಲ್ಲ, ಬದಲಾಗಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕಾಗಿ. ದಶಕಗಳ ಕಾಲ ಸುದೀರ್ಘವಾಗಿ ಬೆವರು ಸುರಿಸಿದ ಒಬ್ಬ ಪ್ರಾಮಾಣಿಕ ಹೋರಾಟಗಾರ ಹಾಗೂ ಹಿರಿಯ ಮುಖಂಡರಾದ ಶ್ರೀ ನಸೀರ್ ಅಹ್ಮದ್ ರವರಿಗೆ ಆಗಿರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಅವರ ಮೇಲೆ ಬಂದಿರುವ ಆರೋಪಗಳನ್ನು ಮರುಪರಿಶೀಲಿಸಿ ಅವರಿಗೆ ನೀಡಲಾಗಿದ್ದ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹುದ್ದೆಯನ್ನು ಮರು ನೇಮಕ ಮಾಡಲು ತಮ್ಮ ಮಾಧ್ಯಮಗಳ ಮುಖಾಂತರ ವರಿಷ್ಠರಿಗೆ ಮನವರಿಕೆ ಮಾಡಲು ಬಂದಿದ್ದೇವೆ. ಆತ್ಮೀಯ ಪತ್ರಿಕಾ ಮಿತ್ರರೇ, ಈ ದಿನ ನಾವು ಮಾಧ್ಯಮದ ಮುಂದೆ ಬಂದಿರತಕ್ಕಂತ ವಿಚಾರ ಏನು ಅಂತಂದ್ರೆ, ನಾವು ಒಬ್ಬ ವ್ಯಕ್ತಿಯ ಪರವಾಗಿ ಮಾತಾಡಲಿಕ್ಕೆ ಬಂದಿಲ್ಲ, ಬದಲಾಗಿ ದಶಕಗಳ ಕಾಲ ಸುದೀರ್ಘವಾಗಿ ತನ್ನ ಬೆವರನ್ನು ಸುರಿಸಿ ರಾಜ್ಯಾದ್ಯಂತ ಪಕ್ಷ ಸಂಘಟನೆ ಮಾಡಿ ಪಕ್ಷಕ್ಕಾಗಿ ಹಗಲಿರುಳು ಶ್ರಮಿಸಿರುವ ನಜೀರ್ ಅಹ್ಮದ್ ಸಾಹೇಬರು ಅವ್ರಿಗಾಗಿರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲು ಹಾಗೂ ಕಾಂಗ್ರೆಸ್ ಪಕ್ಷದ ವರಿಷ್ಠರು ನಜೀರ್ ಅಹ್ಮದ್ ಸಾಹೇಬರ ಮೇಲೆ ಬಂದಿರತಕ್ಕಂತಹ ಆರೋಪಗಳನ್ನು ಮರುಪರಿಶೀಲನೆ ಮಾಡಿ ಅವರಿಗೆ ನೀಡಲಾಗಿದ್ದ ರಾಜಕೀಯ ಕಾರ್ಯದರ್ಶಿಗಳ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳ ಹುದ್ದೆಯನ್ನು ಮರು ನೇಮಕ ಮಾಡಲು ಅವರಿಗೆ ಮಾಧ್ಯಮದ ಮುಖಾಂತರ ಮನವರಿಕೆ ಮಾಡಲು ನಾವು ಇವತ್ತು ತಮ್ಮ ಮುಂದೆ ಬಂದಿದ್ದೇವೆ. ನಜೀರ್ ಅಹ್ಮದ್ ಸಾಹೇಬರು ಕೋಲಾರ ಜಿಲ್ಲೆ KGF ನವರಾಗಿದ್ದು, ಅವರು ಸಣ್ಣ ವಯಸ್ಸಲ್ಲೇ ವಿದ್ಯಾರ್ಥಿ ಜೀವನದಲ್ಲೇ ಅವರು ರಾಜಕಾರಣಕ್ಕೆ ಬಂದರು. NSU ಅಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ NSU ಅಲ್ಲಿ ಕೆಲಸ ಮಾಡಿದ್ದಂಥದ್ದು, ನಂತರ ರಾಜ್ಯ KPCCಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು, KPCCಯಲ್ಲಿ ಪ್ರಧಾನ ಹುದ್ದೆಗಳಾಗಿರ್ತಕ್ಕಂಥ ಕಾರ್ಯದರ್ಶಿ ಹುದ್ದೆಗಳನ್ನು ಕಾರ್ಯದರ್ಶಿಯಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ, ಇನ್ನು ನಾನಾ ರೀತಿಯ ಉನ್ನತ ಹುದ್ದೆಗಳಲ್ಲಿ KPCCಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಅವ್ರಿಗಿದೆ. ಅದೇ ರೀತಿ ಪ್ರಥಮವಾಗಿ ಸಣ್ಣ ವಯಸ್ಸಲ್ಲಿ ಅವರು ಬಿನ್ನಿಮಿಲ್ ಕ್ಷೇತ್ರದಲ್ಲಿ ಶಾಸಕರಾಗಿ ಆಯ್ಕೆಯಾಗಿ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಕೂಡ ಅವ್ರಿಗಿದೆ. ಅವರು ನಮ್ಮ ಕೋಲಾರ ಜಿಲ್ಲೆಯವರು. ಪ್ರತಿಯೊಂದು ಕೋಲಾರದಲ್ಲಿ ನಡೆಯುವಂತಹ ಯಾವುದೇ ಒಂದು ಅಹಿಂದ ವರ್ಗಗಳಿಗೆ ತೊಂದರೆಗಳು ಮತ್ತೊಂದು ಆದಾಗ ಮುಂಚೂಣಿಯಲ್ಲಿ ನಿಂತುಕೊಂಡು ನಮ್ಮ ಸಮುದಾಯಗಳನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡಿರೋದ್ರಲ್ಲಿ ಅವರು ಒಬ್ಬ ಪ್ರಮುಖರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, 2023ರ ಕೋಲಾರ ಕರ್ನಾಟಕ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಕೋಲಾರ ಲೋಕಸಭಾ ವ್ಯಾಪ್ತಿ ಅಂದ್ರೆ ಕೋಲಾರ, ಚಿಕ್ಕಬಳ್ಳಾಪುರ ಕ್ಷೇತ್ರ ಜಿಲ್ಲೆಗಳಲ್ಲಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು 90% ಅಲ್ಪಸಂಖ್ಯಾತ ಮತದಾರರು ಕಾಂಗ್ರೆಸ್ ಪರವಾಗಿ ಮತ ನೀಡಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ಕಾರಣರಾಗಿರ್ತಕ್ಕಂಥದ್ದು ಕೇವಲ ಒಬ್ಬ ನಜೀರ್ ಅಹ್ಮದ್ ಸಾಹೇಬರೇ ಅಂತ ನಾನು ಮಾಧ್ಯಮದ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಅಲ್ಪಸಂಖ್ಯಾತರ ಮುಖಂಡರಲ್ಲ, ನಜೀರ್ ಅಹ್ಮದ್ ಸಾಹೇಬರು ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ವರ್ಗದವರ ಮುಖಂಡರು ಸಹ ಆಗಿದ್ದಾರೆ. ಅವರು ಇವತ್ತು ನಮ್ಮ ಯಾವುದೇ ಒಂದು ಸಮಸ್ಯೆಗಳಾದ್ರೆ, ನಮ್ಮ ಕಾನೂನು ಅಭಿವೃದ್ಧಿ ಇರಬಹುದು, ಒಂದು ಮಸೀದಿ ಕಟ್ಟುವಂತ ವಿಚಾರದಲ್ಲಿರ್ಬೋದು, ಒಂದು ಚರ್ಚ್ ಕಟ್ಟುವಂತ ವಿಚಾರದಲ್ಲಿರ್ಬೋದು, ಒಂದು ದೇವಸ್ಥಾನ ಕಟ್ಟುವಂತ ವಿಚಾರದಲ್ಲಿರ್ಬೋದು, ನಜೀರ್ ಅಹ್ಮದ್ ಸಾಹೇಬ್ರು ಮುಂದೆ ನಿಂತ್ಕೊಂಡು ಅವ್ರಿಗೆ ಬರ್ತಕ್ಕಂಥ ಅನುದಾನಗಳನ್ನು ಕೊಟ್ಟು ಮುಂದೆ ನಿಂತ್ಕೊಂಡು ಆ ಕೆಲಸಗಳು ಮಾಡಿರ್ತಕ್ಕಂಥ ನಿದರ್ಶನಗಳಿಗೆ ನಾವೇ ಸಾಕ್ಷಿಯಾಗಿದ್ದೀವಿ. ಸರ್ವಧರ್ಮವನ್ನು ಸಮಾನವಾಗಿ ಕಾಣುವಂತ ನಜೀರ್ ಅಹ್ಮದ್ ಅವ್ರ ಮನಸ್ಥಿತಿಗೆ ಇವತ್ತು ಹಿಂಗೆ ಆಗ್ಬಾರ್ದಾಗಿತ್ತು. ಹಾಗಾಗಿ ನಾನು ಮಾಧ್ಯಮದ ಮುಖಾಂತರ ಹೇಳ್ಕೊಳ್ಳೋದೇನು ಅಂತಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, 136 ಸೀಟುಗಳು 2023 ವಿಧಾನಸಭೆ ಕ್ಷೇತ್ರಗಳಿಗೆ ಗೆಲ್ಲಬೇಕು ಅಂತಂದ್ರೆ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಎಲ್ಲ ಕೇವಲ ಕಾಂಗ್ರೆಸ್ ಪರವಾಗಿ ಅತಿ ಹೆಚ್ಚು ಮತ ಹಾಕಿರ್ತಕ್ಕಂಥದ್ರಿಂದ ಇವತ್ತು ನಾವು ಸರ್ಕಾರ ರಚನೆ ಮಾಡಕ್ಕಾಗಿದೆ. ಇಂಥ ಸಂದರ್ಭದಲ್ಲಿ ಅಹಿಂದ
ಸಮುದಾಯಗಳಲ್ಲಿ ಇವತ್ತು ನಜೀರ್ ಅಹಮದ್ ಸಾಹೇಬರಿಗೆ ಆ ಆತಂಕ ನಮ್ಮಲ್ಲಿ ಕಾಣ್ತಾ ಇದೆ. ಹಾಗಾಗಿ ದಯವಿಟ್ಟು ಕಾಂಗ್ರೆಸ್ ಪಕ್ಷದ ವರಿಷ್ಠರು ನೀವು ಆದಷ್ಟು ಬೇಗ ಈ ಗೊಂದಲ ಏನಿದೆ ಈ ಗೊಂದಲ ನಿವಾರಣೆ ಮಾಡಿ, ನೀವು 4 ಗೋಡೆಗಳ ಮಧ್ಯದಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡಿ ಕಾಂಗ್ರೆಸ್ ಪಕ್ಷ ಕಟ್ಟುವಂತ ಕೆಲಸಕ್ಕೆ ನೀವು ಅನುವು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಮಾಧ್ಯಮದ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಬಂಧುಗಳೇ. ಜೈ ಭೀಮ್.